ಚೆನ್ನೈನ ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ ಕೇಸ್ ಮಾಡಿದ್ದು ಒಂದು ಆಗಿತ್ತು. ಜ್ಞಾನಶೇಖರ್ ಅಂತ ಅವನಿಗೆ ಕ್ವಿಕ್ಕಾಗಿ ಕೋರ್ಟ್ಗಳು ತೀರ್ಮಾನ ಮಾಡಿ 30 ವರ್ಷ ಜೈಲು ವಾಸ ಕೊಟ್ಟಿದೆ. ಈಗ ಗಲಾಟೆ ಆಗ್ತಿರೋದು ಏನಂದರೆ ಅವನೊಬ್ಬನೇ ಇಲ್ಲ, ಅವ್ನು ಬೆನ್ನಿಂದ ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವರು ಎಳಿಬೇಕು ಒಳಕ್ಕೆ ಅನ್ನೋದು ಭಾಳ ಜನದ ಡಿಮಾಂಡು. ಗೊತ್ತಿಲ್ಲ. 4,000 ಅಡಿ ಎತ್ತರದಲ್ಲಿ ಹೋಗ್ತಿತ್ತು ಇಂಡಿಗೋ ಏರ್ಬಸ್ಸು, 10 ಡಿಕ್ಕಿ ಹೊಡೆದಿದೆ. ಯಾಕೋ ಏರ್ಬಸ್ ಟೈಮ್ ಸರಿ ಇಲ್ಲ, ಕೇಳ್ರಪ್ಪ ಯಾವ ಮಾಡಬೇಕು. ಭಾರತದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ 3,900 ಚಿಲ್ಲರೆ ಆಗೋಗಿದೆ. ಏನೋ ಕಾದಿದೆ. ನಾರ್ವೆನಲ್ಲಿ ಚೆಸ್ ಟೂರ್ನಿ ಹಾಲಿ ವಿಶ್ವ ಚಾಂಪಿಯನ್ ಭಾರತದ ಗುಕೇಶ್ ಮತ್ತು ಅಗ್ರಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸನ್ ಸೋಲುಂಡಿದ್ದಾರೆ. ಇದು ಕ್ಲಾಸಿಕ್ ಚೆಸ್ಸು, ಇದು ನಾರ್ಮಲ್ ಚೆಸ್ ಅಲ್ಲ. ಅದರಲ್ಲಿ ಪ್ರೆಷರ್ ಹೆವಿ ಟೈಮ್ ಲೈನಲ್ಲಿರುತ್ತೆ. ಅವನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಲಾಸ್ಟ್ ಮಿನಿಟಲ್ಲಿ ಮೂವಲ್ಲಿ ಹಂಗೆ ಸಿಗಾಕೊಂಡ್ಬಿಡ್ತೀನಿ ನಾನು ಅಂತ. ಹಂಗಾಗಿ ಅವನ ಮ್ಯಾಚ್ ಕೊಟ್ಬಿಟ್ಟು ಲೂಚ್ ಥರ ಆಡ್ದ. ಬೇರೆ ಯಾರು ಮಾಡಿದ್ರೆ ಇಷ್ಟೊತ್ತು ಅವನನ್ನು ಡಿಸ್ಮಿಸ್ ಮಾಡಿಬಿಟ್ರು ಅವರು ಚೆಸ್ಸಿಂದ. ಅವ್ನು ದೊಡ್ಡ ಮನುಷ್ಯ, ಹಳೆ ವಿಶ್ವ ಚಾಂಪಿಯನ್ ಅಂತ ಅವನನ್ನು ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲೂ ಮೋಸ. ಕಮಲ ಹಾಸನ್ ಇದು ಮಾತಾಡ್ಬೇಕಪ್ಪ ನಿಮ್ಮೂರ್ನವನಾಗಿ. ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡ್ ಕ್ರಿಕೆಟಿಗ ಗ್ಲೆನ್ ಮ್ಯಾಕ್ಸ್ವೆಲ್ ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಇತ್ತೀಚೆಗೇನು ಹೊಡಿತಿರಲಿಲ್ಲ ಬಿಡಪಾಲ. ಬಂಡೀಪುರದ ಮಂಗಲ ಸಮೀಪ ಅತಿಕ್ರಮ ಪ್ರವೇಶ ಮಾಡಿ ಫೋಟೋ ಶೂಟ್ ಮಾಡಿದ್ದಾರೆ. ಯಾರ ಬೆಂಗಳೂರು ಮೂಲದ ಪಲ್ಲವಿ ಘೋಷ್ ಅಂತ. ಅರಣ್ಯ ಇಲಾಖೆ 25,000 ರೂಪಾಯಿ ದಂಡ ಹಾಕಿದೆ. 25,000 ರೂಪಾಯಿ ಸ್ಟ್ಯಾಂಡರ್ಡ್ ದಂಡ ಅಂದರೆ ಚೀಪೆ. ಒಳಗ್ನುಗ್ಗಿ ಫೋಟೋ ತೆಗಿಯೋದೇ ಬೆಟ್ರು. ಚೀಪು. ಒಳ್ಳೆ ಕ್ಲೀನಾಗಿ ಒಂದು 4-5 ಅವರ್ಸ್ ಎಲ್ಲ ಫೋಟೋ ಗಿಟೋ ಮಾಡ್ಕೊಂಡು ಬಂದು 25,000 ಕೊಡಬೇಕು ಅಂತಾದರೆ ಫೈನಲ್ಲಿ ಚೀಪೆ. ನೋಡಿ ಯೋಚನೆ ಮಾಡಿ ಎಲ್ಲ ಜನ. ಸಚಿವ ಜಾರ್ಜ್ ಅವರ ಪುತ್ರ ರಾಣಾ ಜಾರ್ಜ್ ಎಸ್.ಟಿ. ಕೋಟೆ ಶಂಭುಗೌಡನಹಳ್ಳಿ ಲಕ್ಸೋಗೆ ಗ್ರಾಮದಲ್ಲಿರೋ ಜಮೀನುಗೆಲ್ಲ ನುಗು ಕಾಡಿದೆ, ಅಲ್ಲಿಂದ ಹೋಗೋಕ್ಕೆ ಜಾಗ ಬೇಕು ಅಂತ ಕೇಳಿದ್ರು. ಹೈಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟಿದೆ. ಜೋಳ ಖರೀದಿ ಕೇಂದ್ರ ಪುನರಾರಂಭಕ್ಕೆ ಒತ್ತಾಯಿಸಿ ರಾಯಚೂರು ಸಿಂಧನೂರು ತಾಲೂಕು ಬಂದ್ಗೆ ಸಂಪೂರ್ಣ ಬೆಂಬಲ ಸಿಕ್ಕಿದೆ. ಬಂದ್ ಮಾಡಿದ್ರು. ತಹಸೀಲ್ದಾರ್ ಕಚೇರಿ ಮಾಡಲಿ ನೋಡೋಣ, ಆಮೇಲೆ ಯಾವಾಗ ಟೈಮ್ ಇದ್ದರೆ ಮಾತಾಡೋಣ ಅದರ ವಿಚಾರ ಅಂತ ಹೇಳ್ತಾರೆ ಯಾರಾದರೂ. ಹೊಸದಾಗಿ ಕಾವೇರಿ ನೀರಿನ ಸಂಪರ್ಕ ಪಡೆಯೋಕ್ಕೆ ಜಲಮಂಡಳಿ EMI ಆಪ್ಷನ್ ಕೊಟ್ಟಿತ್ತು. ಜಲಮಂಡಳಿ EMI 10,000 ಅರ್ಜಿ ಬಂದಿದೆಯಂತೆ. ಚೆನ್ನಾಗಿದೆ ಸ್ಕೀಮ್. ಮೂಡಿಗೆರೆಯ ಚಾರ್ಮಡಿ ಘಾಟ್ನ ಅಣ್ಣಪ್ಪಸ್ವಾಮಿ ದೇಗುಲ ಹತ್ರ ಭಾರಿ ಮಳೆಗೆ ಒಂದು ಮರ ಬಿದ್ದೋಗಿದೆ. 3 ಕಿಲೋಮೀಟರ್ ಜಾಮ್ ಆಗಿತ್ತಂತೆ. ಮರ ತೆಗೆದಿದೆ.